ಒಳಗೂ ಒಂದು ದೇವರಿದ್ದಾನೆ, ಆತ್ಮ ಪರಮಾತ್ಮ ಗೊತ್ತಿಲ್ಲದೆ ಆ ಟೈಮ್ ನೋಡಿ ಐ ಆಮ್ ಗಾಡ್ ಈಸ್ ಗ್ರೇಟ್ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಅದು ದೇವರೇ ಹೇಳಿಸಿರೋದು ಅದೆಲ್ಲ ಅಲ್ವಾ. ನಿಮ್ಮ ಇಲ್ಲಿವರೆಗಿರೋ ಜರ್ನಿ ಯಾವ ಒಂದು ಭಾಗ ನಿಮ್ಮದೇ ಲೈಫನ್ನು ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಇನ್ನೂ ನಿಮ್ಗೆ ಅರ್ಥನೇ ಆಗಿಲ್ಲ. ಅಲ್ಲ ಇದನ್ನ ಹೇಳ್ತಾರಲ್ಲ ನೀವು ಒಂದು ನನಗೆ ಅರ್ಥ ಆಗಲ್ಲ. ನೀವು ಎಲ್ಲಿಂದ ನೀವು ಇಂಟೆಲಿಜೆಂಟು, ನೀವು ವಿಚಾರ, ನೀವು ಆಧ್ಯಾತ್ಮನ, ನನಗೆ ಅದು ಆ್ಯಕ್ಚುಲಿ ನನಗೆ ಅದು ಗೊತ್ತಾಗಲ್ಲ. ಅದು ಆ್ಯಕ್ಚುಲಿ ತಗೊಳಕ್ಕೆ ಗೊತ್ತಾಗಲ್ಲ. ಅದು ನಿಜಾನ ಅಂತ ನನಗೆ ಕ್ವಶನ್ಗಳು. ನಾನು ಯಾವ ಆಧ್ಯಾತ್ಮ ಇದೆ, ನಾನು ಹುಡುಕಾಟದಲ್ಲಿದ್ದೀನಿ, ನಾನು ಟ್ರೈ ಮಾಡ್ತೀನಿ, ಯಾವುದೋ ಒಂದು ಪುಷ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಕೆಲಸತಿ ಮಾತಾಡೋ ಕೆಲಸ ನಮಗೆ ಹೇಳೋರು, ಏಯ್ ದೇವ್ರು ನಾವೇ ಕ್ರಿಯೇಟ್ ಮಾಡಿರೋದು, ದೇವ್ರೆಲ್ಲಿ ನಮ್ಮನ್ನು ಕ್ರಿಯೇಟ್ ಮಾಡಿರೋ ಅಂತ ಒಂದ್ಸತಿ ಹೇಳೋರು. ಒಂದ್ಸತಿ ಏಯ್ ದೇವರು ಎಲ್ಲ ಅವ್ನು ನಡೆಸೋದು ಅನ್ನೋರು. ಹೆಂಗೆ ಇದು ಮಾಡೋರು ಅಂದರೆ ಅಪ್ಪ ಯಾವ್ದು ಕರೆಕ್ಟ್ ಹೇಳಿ ನೀನು ಯೋಚನೆ ಮಾಡೋ ನಿಂಗೆ ಗೊತ್ತಾಗುತ್ತೆ. ಅದು ಈ ಥರ ನಮ್ಮ ತಾಯಿ ಒಂಥರ ಹೇಳೋರು. ಆಮೇಲೆ ಎಲ್ಲ ನಮ್ಮ ಬದುಕೇ ಅಲ್ಲ ಇವರೇ. ನಮಗೆ ನಾವು ಏನು ಹೇಳಿ ನಾವೆಲ್ಲ ನೋಡಿರೋದು, ಕೇಳಿರೋದು, ಮಾಡಿರೋದು ಎಲ್ಲರದ್ದು ಇದು ನಮ್ಮ ಒಳಗಡೆ ಒಂದು ಆಗ್ತಿರೋ ಒಂದು ಗಂಟೆನಲ್ಲಿ ಏನೋ ಒಂದು ಹುಟ್ಟತ್ತೆ ಅಷ್ಟೇ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.